ಹಲೋ ಗಾಯ್ಸ್, ಹೆಂಗಿದ್ದೀರಾ? ನಂಗೆ ಗೊತ್ತು ನಿಮಗೆ ಜಾಸ್ತಿ ದಿನ ಆಯಿತು ವಿಡಿಯೋ ಮಾಡಿ. ಇವತ್ತು ನಾನು ನಿಮಗೋಸ್ಕರ 4x4 ಮಾಡೋದು ಹೆಂಗೆ ಅಂತ ಕನ್ನಡದಲ್ಲಿ ಹೇಳ್ಕೊಡ್ತೀನಿ. ಸೊ 1 ಮಿನಿಟು ಮಿಸ್ ಮಾಡಿದಿರ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ನಡುವೆ ನಾನು ತಿಳ್ಕೊಂಡಿದ್ದೀನಿ ನೀವು ನೋಡ್ತಿರೋ ವಿಡಿಯೋ ಆದರೆ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ಯಾಕೆ ಫ್ರೆಂಡ್ಸ್? ಪ್ಲೀಸ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ, ಸ್ವಲ್ಪ ಹೆಲ್ಪ್ ಆಗುತ್ತೆ. ಹಾಗೆ ಬೆಲ್ ಐಕಾನ್ ಒತ್ತಿ, ಲೈಕ್ ಬಟನ್ ಒತ್ತಿ. ಆದ್ದರಿಂದ ನಿಮಗೆ ನಾನು ಯಾವಾಗಲೇ ವಿಡಿಯೋ ಹಾಕಿದ್ರೂ ಅದು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಹಿಂಗೆ ವಿಡಿಯೋ ಓಕೆ ಗೈಸ್, ಲೆಟ್ಸ್ ಸ್ಟಾರ್ಟ್ ವಿತ್ ದ ವಿಡಿಯೋ. ಫಸ್ಟು ನಾವು ಇದನ್ನು ಸೇಮ್ 3x3 ಥರನೇ ಸಾಲ್ವ್ ಮಾಡೋದು. ಬಟ್ ನಿಮಗೆ ಇವಾಗ 3x3 ಬರುತ್ತೆ ಅಂದರೆ ಇದು ಆಲ್ಮೋಸ್ಟ್ ಸೇಮೇ. ಇವಾಗ ನಾನು ಒಂದು ಸಲ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿ ಆಮೇಲೆ ನಿಮ್ಗೆ ಹೇಳ್ಕೊಡ್ತೀನಿ. ನೀವು ಹೆಂಗೆ ನೋಡ್ತಾ ಇದ್ದೀರಾ ಅಂದರೆ ನಾನು ಇವಾಗ ಫುಲ್ಲು ಮಿಕ್ಸ್ ಮಾಡಿದ್ದೀನಿ ಗೈಸ್. ಫಸ್ಟು ನಾವು 3x3ನಲ್ಲಿ ಹೆಂಗಿರುತ್ತೆ ಅಂದರೆ ಒಂದು ಸೆಂಟರ್ ಪೀಸ್ ಇರುತ್ತೆ. ಬಟ್ ಇದು 4x4 ಈವನ್ ನಂಬರ್ ಆಗಿರೋದ್ರಿಂದ ನಮಗೆ ಯಾವುದೇ ಸೆಂಟರ್ ಪೀಸ್ ಸಿಗೋಲ್ಲ. ಅದಕ್ಕೆ ನಾವು ಫಸ್ಟ್ 4 ಸೆಂಟರ್ ಪೀಸಸ್ನ ಮ್ಯಾಚ್ ಮಾಡ್ಕೊಬೇಕು. ಅವಾಗ ಏನಾಗುತ್ತೆ, ಒಂದು ಸೆಂಟರ್ ಪೀಸ್ ಫಾರ್ಮ್ ಆಗುತ್ತೆ. ಸೊ ಫಸ್ಟು ನಿಮಗೆ ಗೊತ್ತಿಲ್ಲ ಈ ಥರ ಚೆನ್ನಾಗಂತ ಯಾವುದನ್ನ ಬ್ರ್ಯಾಂಡ್ ನೇಮ್ ಇರುತ್ತೆ ವೈಟ್ ಪೀಸ್ ಮೇಲೆ. ಆ ವೈಟ್ ಪೀಸ್ ಬ್ರ್ಯಾಂಡ್ ನೇಮ್ ಎಲ್ಲಿರುತ್ತೋ ಅದನ್ನು ನಮ್ಮ ಟಾಪ್ ಫೇಸ್ ಮಾಡ್ಕೊಳ್ಳಿ. ಆ ಟಾಪ್ ಫೇಸ್ ಮಾಡ್ಕೊಂಡಾಗ ನೀವೇನು ಓಕೆ ಗೈಸ್, ಇಲ್ಲಿ ನಾವು ಚೆನ್ನಾಗಂತ ಬರೆದಿರೋದು ಎಲ್ಲಿದೆಯೋ ಅದನ್ನು ಟಾಪ್ ಫೇಸ್ ಮಾಡಿಕೊಂಡು ಬೇರೆ ವೈಟ್ ಸೆಂಟರ್ ಪೀಸಸ್ನ ಹುಡುಕಬೇಕು. ಸೊ ನಿಮಗೆ ನಾನು ಲಾಸ್ಟ್ ವೀಡಿಯೋಸಲ್ಲಿ ಹೇಳಿದ್ದೆ, ನೋಡಿಲ್ಲ ಅಂತ ಗೊತ್ತಿಲ್ಲ ನನಗೆ. 3 ಕಲರ್ಸ್ ಯಾವ ಪೀಸಲ್ಲಿರುತ್ತೋ ದಟ್ ಈಸ್ ನೋನ್ ಆಸ್ ಕಾರ್ನರ್ ಪೀಸ್. ಆ್ಯಂಡ್ ಯಾವುದರಲ್ಲಿ 2 ಕಲರ್ಸ್ ಇರುತ್ತಲ್ವ, ಇವಾಗ ಇದು 2 ಕಲರ್ಸ್ ಇದೆ ಈ ಐಕಾನಲ್ಲಿ, ಮತ್ತು ಇದರಲ್ಲೂ ಅಷ್ಟೇ. ಅದನ್ನು ನಾವು ಹೇಳ್ತೀವಿ ಎಡ್ಜ್ ಪೀಸ್ ಅಂತ. ಮತ್ತು ಇಲ್ಲಿ ಸೆಂಟರಲ್ಲಿ 4 ಒಂದೇ ಕಲರ್ದಿರುತ್ತಲ್ವ, ಅದನ್ನು ನಾವು ಅಂತೀವಿ ಸೆಂಟರ್ ಪೀಸ್ ಅಂತ. ಸೊ ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಇವಾಗ ನಾವು ಬೇರೆ ವೈಟ್ ಪೀಸಸ್ನ ಹುಡುಕ್ತಾ ಇದ್ದೀವಿ. ಇವಾಗ ಈ ವೈಟ್ ಪೀಸು ನಮಗೆ ಇಲ್ಲಿ ಹೋಗಬೇಕು, ಬಿಕಾಸ್ ನಾವು ಇದು ಮಾಡ್ಕೊತ ಇದ್ದೀವಲ್ವ ಸೆಂಟರು. ಸೊ 4 ಕಲರ್ಸ್ ಸೇಮ್ದು ಬೇಕು ಸೆಂಟರ್ ಪೀಸ್ ಮಾಡೋಕ್ಕೆ. ಸೊ ಇದನ್ನು ನಾನು ಇಲ್ಲಿಗೆ ತೊಗೊಂಡು ಇಲ್ಲಿಗೆ ಮಾಡ್ಕೊಬೋದಲ್ವಾ. ಸೊ ಇದನ್ನು ಹಿಂಗೆ ತಿರುಗಿಸ್ಕೊತೀನಿ. ಆವಾಗ ಇದು ಇಲ್ಲಿಗೆ ಬಂತು, ನೀವು ನೋಡ್ತಾ ಇರಲ್ವ. ಸೊ ಒಂದು ನಿಮಿಷ ಫೋಕಸ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ನಾನು ಇಲ್ಲಿಗೆ ಕಳಿಸ್ಕೊತೀನಿ ಇದನ್ನು. ಸೊ ಇದು ಒಂದು ಬಾರ್ ಆಯಿತು. ಸೊ 2 ಸೆಂಟರ್ ಪೀಸ್ ಮ್ಯಾಚ್ ಆದಾಗ ನಾವು ಅದನ್ನು ಬಾರ್ ಅಂತೀವಿ. ಸೊ ಈ ಬಾರ್ ಆದಮೇಲೆ ನಾವು ಇದನ್ನು ಇಲ್ಲಿಗೆ ಹಾಕ್ಕೊಬೇಕು. ಇಲ್ಲಿಗೆ ಹಾಕ್ಕೊಂಡ್ರೆ ಅದು ಒಂದೇ ಸಲ ಹೋಗಲ್ಲ. ಸೊ ಇದು ಹೋಗುತ್ತಲ್ವ, ಸೊ ಅದು ಪ್ರಿವೆಂಟ್ ಮಾಡಬೇಕು ನಾವು. ಸೊ ಇದನ್ನು ನಾವು ಆ ಕಡೆ ಕಳಿಸೋಣ, ಆ ಕಡೆ. ಸೊ ಅದನ್ನು ಆ ಕಡೆ ಹೋದಾಗ ಇದನ್ನು ನಾವು ಮೇಲೆ ಕಿತ್ಕೊಳ್ಳೋಣ. ಆಮೇಲೆ ಇದು ಇಲ್ಲಿಗೆ ಹೋಗಿತ್ತಲ್ವ, ಅದನ್ನು ನಾವು ರಿಟರ್ನ್ ಮಾಡೋಣ. ಸೊ ಇಲ್ಲಿ ಆಯಿತು. ನಿಮ್ಗೆ ಅರ್ಥ ಆಗಿಲ್ಲ ಅನ್ಸುತ್ತೆ, ಇನ್ನೊಂದು ಸಲ ನೋಡಿಸ್ತೀನಿ. ಇವಾಗ ಇದು ಇಲ್ಲಿರುತ್ತೆ. ಅಕಸ್ಮಾತ್ ನಿಮ್ಗೆ ಅದು ಇದಾಗಿಲ್ಲ ಅಂದರೆ ಇವಾಗ ಇದನ್ನು ಈ ಥರ ಸ್ಟ್ರೈಟ್ ಬಾರ್ ಮಾಡ್ಕೊಳ್ಳಿ. ಅದನ್ನು ಸ್ಟ್ರೈಟ್ ಬಾರ್ ಮಾಡಿಕೊಂಡು ಈ ಪೀಸು ಇಲ್ಲಿಗೆ ಬರೋ ಥರ ಮಾಡ್ಕೊಬೇಕು. ಈ ಪೀಸ್ ಇಲ್ಲಿಗೆ ಬರಬೇಕಂದ್ರೆ ಇವಾಗ ಈ ಗ್ರೀನನ್ನು ನೋಡ್ಕೊಳ್ಳಿ. ಇದು ಹಿಂಗೆ ಮಾಡಿದ್ರೆ ಇಲ್ಲಿ ಬರ್ತಾಯಿದೆ, ರೈಟ್? ಸೊ ಅದನ್ನು ನೀವು ವೈಟ್ ಪೀಸ್ ಇಲ್ಲಿದ್ದರೆ ಅದು ಇಲ್ಲೇ ಬರೋದು. ಸೊ ಈ ಪೀಸ್ನ ನೀವು ಇಲ್ಲಿ ಮಾಡ್ಕೊಬೇಕು. ಅದೆಲ್ಲ ಬರಬೇಕಂದ್ರೆ ಏನು ಮಾಡಬೇಕಂದ್ರೆ ಹಿಂಗೆ ಮಾಡ್ಕೊಬೇಕು ನೀವು, ಎಫ್. ಸೊ ಇದನ್ನು ನೀವು ಇಲ್ಲಿ ಕಳಿಸ್ಬೇಕಂದ್ರೆ ಹಿಂಗೆ ಮಾಡಬೇಕು. ಸೊ ಇಲ್ಲಿ ಎಲ್ ಫಾರ್ಮ್ ಆಗಿದೆ. ಈ ಎಲ್ ಫಾರ್ಮ್ ಆಯಿತು ಅಂದಮೇಲೆ ನೀವು ಇವಾಗ ಎಲ್ ಫಾರ್ಮ್ ಆದಮೇಲೆ ನಿಮಗೆ ಇನ್ನೊಂದು ಸೆಂಟ್ರ್ ಪೀಸ್ ಉಳಿದಿರುತ್ತಲ್ವ, ಆ ಸೆಂಟರ್ ಪೀಸ್ನ ಹುಡುಕಬೇಕು. ಸೊ ನನ್ನ ಸೆಂಟ್ರ್ ಪೀಸ್ ಎಲ್ಲಿದೆಯಪ್ಪ ಅಂದರೆ ಇಟ್ಸ್ ಹಿಯರ್. ಸೊ ಈ ಸೆಂಟರ್ ಪೀಸ್ನ ನಾವು ಎಲ್ ಫಾರ್ಮ್ ಮಾಡಿರ್ತೀವಲ್ವ, ಆ ಎಲ್ಲು ಸೇಮ್ ಹಿಂಗಿರಬೇಕು. ಆ ಎಲ್ ಹಿಂದ್ಗಡೆ ಕಳಿಸ್ಬೇಕು ನಾವು, ಅಂದರೆ ಇಲ್ಲಿದೆ ನಂದು ಟಾಪ್ ಎಲ್. ಸೊ ಇಲ್ದಿಲ್ಲ, ಇಲ್ಲೇ ಅದು ಕಳಿಸ್ಬೇಕು ನಾನು ಇದನ್ನು. ಸೊ ಅಲ್ಲಿಗೆ ಕಳ್ಸ್ಕೊತೀನಿ. ಇದು ಇಲ್ಲಿಗೆ ಬರಬೇಕು ಅಂದರೆ ನಾವು ಇದನ್ನೇ ತಿರುಗಿಸ್ಬೇಕು ಅಂತ ಏನಿಲ್ಲ. ಅಂದರೆ ಇವಾಗ ಇದು ಇಲ್ಲಿಗೆ ಬಂತು, ರೈಟ್? ಅದನ್ನು ಅಲ್ಲಿಗೆ ಕಳಿಸ್ಬೇಕು ಅಂತ ಇಲ್ಲ. ಇವಾಗ ಇದು ಹಿಂಗಿತ್ತು, ಹಿಂಗಿದ್ದಾಗ ನಾವು ಇದನ್ನೇ ಹಿಂಗೆ ಕಳಿಸ್ಕೊಬೋದು. ಇವಾಗ ಹಿಂಗೆ ತಿರುಗಿಸ್ಕೊಳ್ಳಿ, ಫೇಸ್ ಹಿಂಗಾಗಲಿ. ಯಾಕಂದರೆ ಎಲ್ಲಿ ಹಿಂಗಿದೆ ಅಂದರೆ ಇದು ಟಾಪ್ ಎಲ್ಲು, ಅದ್ರ ಮೇಲ್ಗಡೆನೇ ಇಲ್ಲಿ ನಮಗೆ ಐಕಾನ್ ಸಿಕ್ಕಿದೆ, ವೈಟ್ ಐಕಾನ್. ಸೊ ಇವಾಗ ನಾವು ಇದನ್ನು ಇಲ್ಲಿ ಹಿಂಗೆ ಇಟ್ಕೊಂಡು ಹಿಂಗೆ ಮಾಡೋಕ್ಕಾಗಲ್ಲ. ಸೊ ಬಿಕಾಸ್ ಇಲ್ಲಿ ಇದು ಹೋಗುತ್ತೆ. ಸೊ ಇದನ್ನು ಎಲ್ಲಿ ಥರ ಮಾಡಿಕ್ಬಿಟ್ಟು ಇದನ್ನು ಟಾಪ್ ಎಲ್ಲ ಹತ್ರ ಫೇಸ್ ಮಾಡಿಬಿಟ್ಟು ಇದನ್ನು ನಾವು ಆರ್ ಮಾಡೋಣ. ಆರ್ ಅಂದರೆ ಇದು, ಓಕೆನಾ? ಇದು ಆರ್ ಮಾಡಿದಾಗ ಇದು ಇಲ್ಲಿ ಬರುತ್ತೆ. ಇದು ಬಂದಮೇಲೆ ಮತ್ತೆ ನಾವು ಹಿಂಗೆ ಮಾಡೋಕ್ಕಾಗಲ್ಲ, ಯಾಕಂದರೆ ಇವೆಲ್ಲ ಹೊಟ್ಟೋಗುತ್ತೆ. ಸೊ ಇದನ್ನು ನಾವು ಬ್ಯಾಕಲ್ಲಿ ರೈಟ್ ಮಾಡಿಕೊಂಡು ವಾಪಸ್ ತೊಗೊಳ್ಳೋಣ. ಅರ್ಥ ಆಯ್ತಲ್ವ? ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ನೋಡಿಸ್ತೀನಿ. ಹಿಂಗಿರುತ್ತೆ.
ಹಿಂಗಿದ್ದಾಗ ನಿಮಗೆ ಇದು ಎಲ್ಲಿ ಬೇಕಾದರೂ ಇರ್ಬೋದು. ಇವಾಗ ಇಲ್ಲಿರ್ಬೋದು, ಇಲ್ಲ ಇಲ್ಲಿರ್ಬೋದು. ಹಿಂಗೆಲ್ಲ ಇದ್ದಾಗ ವೈಟ್ ಕಾರ್ನರ್ ಇಲ್ಲಿರುತ್ತೆ. ಬಟ್ ನಿಮ್ಮದು ಇಲ್ಲಿ ಫಾರ್ಮ್ ಆಗಿರುತ್ತೆ. ಎಲ್ಲಿ ಫಾರ್ಮ್ ಆದಾಗ ನಿಮಗೆ ಬ್ರ್ಯಾಂಡ್ ನೇಮ್ ಇರುತ್ತಲ್ವ ಅದು ಟಾಪಲ್ಲಿ ಇಕ್ಕೊಬೇಕು. ಇದನ್ನು ಟಾಪಲ್ಲಿ ಇಕ್ಕೊಂಬಾರ್ದು ನೀವು, ಇದನ್ನೇ ಟಾಪಲ್ಲಿ ಇಕ್ಕೊಬೇಕು. ಇದು ಟಾಪಲ್ಲಿ ಇಕ್ಕೊಂಡಾಗ ಇದ್ರ ಫೇಸಲ್ಲೇ ಇಲ್ಲೇ ಫೇಸ್ ಆಗಬೇಕು ಈ ಪೀಸು. ಆ ಥರ ಮಾಡ್ಕೊಳ್ಳಿ. ಆ ಥರ ಮಾಡ್ಕೊಂಡಾಗ ಇದು ಇಲ್ಲೇ ಆಗಿಲ್ಲ, ಇಲ್ಲಾಯಿತು. ಸೊ ಇದನ್ನು ಬ್ಯಾಕಲ್ಲಿ ರೈಟ್ ಮಾಡ್ಕೊಳ್ಳಿ. ಇವಾಗ ಆಯ್ತಲ್ವ, ಹೋಪ್ ಯು ಅಂಡರ್ಸ್ಟ್ಯಾಂಡ್. ಇಲ್ಲಿ ಆದಮೇಲೆ ಇದನ್ನು ಮೇಲೆ ಮಾಡಿ. ಅರ್ಥ ಆಗ್ತಾಯಿದೆಯಲ್ವ? ಇದನ್ನು ಮೇಲೆ ಮಾಡಿ, ಸೊ ದಟ್ ಇಟ್ ಕ್ಯಾನ್ ಮ್ಯಾಚ್. ಆಮೇಲೆ ಇದನ್ನು ನಾವು ಬ್ಯಾಕಲ್ಲಿ ಲೆಫ್ಟ್ ಮಾಡಿಕೊಂಡು ಇದನ್ನು ವಾಪಸ್ ಕಳಿಸ್ಕೊಬೋದು. ಆವಾಗ ಗೊತ್ತಾಯ್ತಲ್ವ, ಇದು ಮ್ಯಾಚ್ ಆಯಿತು. ಇದು ಮ್ಯಾಚ್ ಆದಮೇಲೆ ನಾವು ಇದು ಅಥವಾ ಇದು ಮಾಡಬಾರ್ದು, ಬಿಕಾಸ್ ಇಲ್ಲೆಲ್ಲೂ ಸೆಂಟ್ರ್ ಪೀಸ್ ಇರೋಲ್ಲ. ನಿಮಗೆ 3x3ನಲ್ಲಿ ಗೊತ್ತು. ಇದಾದಮೇಲೆ ಬ್ಯಾಕಲ್ಲಿ ನಮ್ಗೆ ಇದು ಸಿಗುತ್ತೆ, ಯಾವುದಂದರೆ ಎಲ್ಲೋ. ಸೊ ಇದನ್ನು ನಾವು ಬಾಟಮ್ಗೆ ತಿರ್ಗಿಸ್ಕೊಂಡಾಗ ಇಲ್ಲಿ ಎಲ್ಲೋ ಸಿಗುತ್ತೆ. ಸೊ ಹಿಂಗೆಲ್ಲ ಆದಮೇಲೆ ನಿಮಗೆ ಇಲ್ಲಿ ವೈಟ್ ಆಗಿರುತ್ತೆ. ಈ ವೈಟ್ ಆದಮೇಲೆ ನೀವು ಇದನ್ನು ಬಾಟಮ್ಗೆ ತಿರ್ಗಿಸ್ಕೊಂಡಾಗ ಇಲ್ಲಿ ನಿಮ್ಗೆ ಏನು ಸಿಗುತ್ತೆ, ಎಲ್ಲೋ ಮಾಡಬೇಕು. ನಿಮ್ಗೆ 3x3ನಲ್ಲಿ ನಾನು ವೀಡಿಯೋ ಬಿಟ್ಟಿದ್ದೀನಲ್ವ, ಅದ್ರಲ್ಲಿ ನೋಡಿರ್ತೀರ. ನಿಮಗೆ ವೈಟ್ ಆಪೋಸಿಟ್ ಎಲ್ಲೋನೇ ಬರಬೇಕು, ಮತ್ತು ಬ್ಲೂ ಆಪೋಸಿಟ್ ಅದು ಯಾವ ಕಲರ್ ಮರ್ತೋಯ್ತು, ಗ್ರೀನೇ ಬರಬೇಕು, ಮತ್ತು ರೆಡ್ ಆಪೋಸಿಟ್ ಆರೆಂಜೇ ಬರಬೇಕು. ಹಂಗೆ ಮಾಡ್ಬೇಕು ನಾವು. ಆದರೆ ಯಾಕಂದರೆ ನಮಗೆ ಕನ್ಫ್ಯೂಸ್ ಆಗುತ್ತೆ, ಇಲ್ಲಿ ಸೆಂಟ್ರ್ ಪೀಸ್ ಇರೋಲ್ಲ, ಅದನ್ನು ನಾವೇ ಫಾರ್ಮ್ ಮಾಡ್ಕೊಬೇಕು. 5x5 ಎಲ್ಲೂ ಹಂಗೆ ನಾನು ಬಿಟ್ಟಿನ ವಿಡಿಯೋ, ಅದನ್ನು ನೋಡಿ. ಇವಾಗ ನಮಗೆ ಇಲ್ಲಿ ವೈಟದ್ದು ಸಿಕ್ಕಿದೆ, ವೈಟ್ ಆಪೋಸಿಟ್ ಎಲ್ಲೋ ಮಾಡ್ಕೊಬೇಕು. ಆದರೆ ಇಲ್ಲಿ ಎಲ್ಲೋ ಯಾವುದು ಪೀಸೇ ಇಲ್ಲ, ಬಟ್ ನಮ್ಗೆ ಇಲ್ಲಿದೆ. ವೆರಿ ಲಕ್ಕಿ ಕೇಸ್, ಯಾಕಂದರೆ ಇಲ್ಲಿ ಒಂದು ಬಾರ ಬಂದುಬಿಟ್ಟಿದೆ. ಇವಾಗ ಹಿಂಗಿರುತ್ತೆ ಅಂದ್ಕೊಳ್ಳಿ, ನೀವು ಬರೀ ಒಂದನ್ನೇ ಹಾಕೊಬೋದು ಆ ಕೇಸಲ್ಲಿ. ಇವಾಗ ಒಂದು ಹಾಕ್ಕೊಂಡಿಲ್ಲ ಅಂದರೆ ಬೆಟ್ರ್ ನೀವು ಹಿಂಗೆ ಮಾಡ್ಕೊಳ್ಳಿ. ಇವಾಗ ಇಲ್ಲೊಂದಿದೆ, ಹಿಂಗೆ ಮಾಡ್ಕೊಂಡಾಗ ಒಂದು ಬಾರ್ ಆಯಿತು ನೋಡಿ, ಒಂದು ಬಾರ್. ಆ ಬಾರ್ನ ನಾವು ಮೇಲೆ ಪ್ಲೇಸ್ ಮಾಡಬೇಕು. ನೀವು ಅನ್ಕೊತೀರ ಇವಾಗ ಮೇಲೆ ಪ್ಲೇಸ್ ಮಾಡಿದಾಗ ವೈಟ್ ಕೆಟ್ಟೋಯ್ತಲ್ಲಪ್ಪ ಅಂತ. ಹಂಗೆ ಅನ್ಕೊಳೋಷ್ಟೇ ಇಲ್ಲ. ಇಲ್ಲಿ ಮೇಲೆ ಪ್ಲೇಸ್ ಮಾಡಿದಾಗ ನೀವು ಇದನ್ನು ಹಿಂಗೆ ಮಾಡ್ಕೊಳ್ಳಿ, ವಾಪಸ್ ಮಾಡಿ. ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ನಾನು ಇನ್ನೊಂದ್ಸಲ ನೋಡಿಸ್ತೀನಿ. ಹಿಂಗಿತ್ತು, ಈ ಬಾರ್ ಇಲ್ಲ ಇದ್ಮೇಲೆ ಇದನ್ನು ಮೇಲೆ ಕಳಿಸ್ತೀರ. ಯಾಕಂದರೆ ನಮಗೆ ವೈಟ್ ಆಪೋಸಿಟ್ ಫೇಸಲ್ಲಿ ಬರಬೇಕು, ನಮಗೆ ಎಲ್ಲೋ ಫೇಸು. ಸೊ ಇದನ್ನು ಇಲ್ಲಿ ಕಳಿಸಿದ್ಮೇಲೆ ಇದನ್ನು ಮತ್ತೆ ಹಿಂಗೆ ಕಳಿಸಿದ್ರೆ ಇದು ಇಲ್ಲಿ ಬಂದುಬಿಡುತ್ತೆ. ಅದಕ್ಕೆ ನಾವು ಇದನ್ನು ಸೇಫ್ ಮಾಡ್ಕೊಬೇಕು. ಇದನ್ನು ಹೆಂಗೆ ಸೇಫ್ ಮಾಡೋದು ಅಂದರೆ ಇದನ್ನು ಯೂಟ್ಯೂಬ್ ಮಾಡಿ. ಆವಾಗ ಇವಾಗ ಹಿಂಗೆ ಕಳಿಸಿದ್ರೂ ಇದಕ್ಕೇನು ಎಫೆಕ್ಟ್ ಆಗೋಲ್ಲ. ಸೊ ಇದನ್ನು ಹಿಂಗೆ ಕಳಿಸಿದ್ಮೇಲೆ ಇದನ್ನು ನಾವು ವಾಪಸ್ ಇಲ್ಲಿಗೆ ಹಾಕ್ಬೋದು. ಸೊ ವಾಪಸ್ ಬಂತಲ್ವ, ಸೊ ಇದು ಸೇಫ್ ಆಯಿತು, ಇದು ಕರೆಕ್ಟಾಗಿದೆ. ಹಿಂಗೆ ಮಾಡ್ಕೊಬೇಕು. ಇವಾಗ ಈ ಬಾರ್ ಆದಮೇಲೆ ನಾವೇನು ಮಾಡಬೇಕು, ಇನ್ನೊಂದು ಬಾರ್ ಮಾಡಬೇಕು. ಇಲ್ಲೇ ಸೇಮ್ ಇದೇ ಥರ ಈ ಬಾರ್ ಮಾಡಿದಾಗ ನಮಗೆ ಎಲ್ಲೋ ಸೆಂಟ್ರ್ ಪೀಸ್ ಆಗುತ್ತೆ. ಸೊ ನಮಗೆ ಒಂದು ಐಕಾನ್ ಇಲ್ಲಿ ಸಿಕ್ಕಿದೆ, ಇನ್ನೊಂದು ಐಕಾನ್ ಇಲ್ಲಿದೆ. ಇವಾಗ ಇದು ಹಿಂಗೆ ಇದ್ದರೆ ಹಿಂಗೆ ಮ್ಯಾಚ್ ಮಾಡ್ಕೊಳಕ್ಕಾಗಲ್ಲ ನಾವು. ನೋಡಿ ಆಗ್ತದೆಯಾ? ಸೊ ಆಗಲ್ಲ. ಅದಕ್ಕೆ ನಾವು ಇದನ್ನು ಇಲ್ಲಿ ಕಳಿಸ್ಬೇಕು. ಅಂದರೆ ನಾವು ಇದನ್ನು ಹಿಂಗೆ ಮಾಡಿದ ತಕ್ಷಣ ಅದು ಇಲ್ಲಿಗೆ ಹೋಗುತ್ತೆ. ಆವಾಗ ನಾವು ಇದನ್ನು ಹಿಂಗೆ ಮಾಡಿದಾಗ ಇದು ಮ್ಯಾಚ್ ಆಗ್ತದೆ. ನೋಡಿ ಅರ್ಥ ಆಗಿಲ್ಲ ಅನಿಸುತ್ತೆ. ಮೊದಲು ಹಿಂಗಿತ್ತು ರೈಟ್, ಅದು ನಮ್ಮ ಹಿಂಗೆ ಮಾಡಿಕೊಂಡು ಇದನ್ನು ಇಲ್ಲಿ ಮ್ಯಾಚ್ ಮಾಡಿಕೊಂಡ್ರೆ ಆಗುತ್ತೆ. ಅಕಸ್ಮಾತ್ ನಿಮ್ಗೆ ಹಿಂಗೆ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಇವಾಗ ಇದು ಇಲ್ಲಿದೆ. ಸೊ ನಿಮಗೆ ಇದು ಇಲ್ಲಿ ಬರಬೇಕು. ಇಲ್ಲಿ ಬರಬೇಕಂದ್ರೆ ಇದು ಬರ್ತಾಯಿಲ್ಲ, ಇಲ್ಲೇ ಬರ್ತಾಯಿದೆ. ಸೊ ಇದನ್ನು ಹಿಂಗೆ ಮಾಡ್ಕೊಳ್ಳಿ, ಹಿಂಗೆ ಮಾಡ್ಕೊಳ್ಳಿ. ನಿಮಗೆ ಕನ್ಫ್ಯೂಸ್ ಆದರೆ ಎಲ್ಲ ಟೈಪ್ಸಲ್ಲಿ ಟರ್ನ್ ಮಾಡಿ ನೋಡಿ, ಆವಾಗ ನಿಮಗೆ ಒಂದರಲ್ಲಿ ಆಗುತ್ತೆ. ಅದನ್ನು ಇಕ್ಕೊಳ್ಳಿ. ಸೊ ಇದು ಒಂದು ಬಾರ್ ಆದಮೇಲೆ ನೀವು ಡೈರೆಕ್ಟಾಗಿ ಅದನ್ನು ಇಲ್ಲಿಗೆ ಹಾಕೋಕ್ಕಾಗಲ್ಲ. ಇಲ್ಲಿಗೆ ಹಾಕಿದಾಗ ಏನಾಗುತ್ತೆ, ಇದು ಕೆಟ್ಟೋಗುತ್ತೆ. ಅದು ಕೆಟ್ಟೋದಾಗ ಮತ್ತೆ ಅದನ್ನು ಸೇಫ್ ಮಾಡ್ಕೊಳಕ್ಕೆ ಹೋಗಿ ಇನ್ನೊಂದು ಬಾರ್ ಹೊರಟೋಗುತ್ತೆ. ಸೊ ಅದು ಪ್ರಿವೆಂಟ್ ಮಾಡಬೇಕಂದ್ರೆ ನಾವು ಈ ಬಾರ್ ಎಲ್ಲಿದೆಯಲ್ಲ ಅದೇ ಬಾರ್ ಹತ್ರ ಈ ಬಾರು ಫೇಸ್ ಆಗಬೇಕು. ಅಂದರೆ ಈ ರೀತಿ. ಇವಾಗ ಈ ಬಾರು ಒಂದೇ ಕಡೆ ಇದೆ ರೈಟ್. ಆ ಥರ ಮಾಡಿಕೊಂಡು ಇದನ್ನು ಇದ್ರ ಮೇಲೆ ಫೇಸ್ ಮಾಡಬೇಕು. ಅಂದರೆ ಇದನ್ನು ಇದ್ರ ಮೇಲೆ ಹಾಕಬೇಕು. ಅಂದರೆ ಇದನ್ನ ಮೇಲಕ್ಕೆ ಎತ್ತಿ. ಅದು ಹೋಗುತ್ತೆ ಅಂತ ಭಯ ಬೀಳಬೇಡಿ. ಅದ್ರ ಮೇಲೆ ಹಾಕಿದಾಗ ನಿಮ್ಗೇನಾಗುತ್ತೆ, ಇದು ಬರುತ್ತೆ, ಬಟ್ ಇದು ಇಲ್ಲಿರುತ್ತೆ. ಇಲ್ಲಿದ್ದಾಗ ಅದು ಸೇಫ್ ಆದಂಗೆ. ಇವಾಗ ನಾವು ಇದನ್ನು ಸೇಫ್ ಮಾಡ್ಕೊಬೇಕು. ಇದನ್ನು ಸೇಫ್ ಮಾಡ್ಕೊಬೇಕು ನಾನು ಆವಾಗಲೇ ಹೇಳ್ಕೊಟ್ಟಂಗೆ ಇದನ್ನು ರೈಟಿಗೆ ಕಳಿಸ್ಕೊಬೇಕು. ಇದು ರೈಟಿಗೆ ಬಂತು. ಆಮೇಲೆ ಇದನ್ನು ಮಾಮೂಲಾಗಿ ಇಲ್ಲಿಗೆ ಹಾಕ್ಕೊಬೇಕು. ಇಲ್ಲಿಗೆ ಹಾಕೊಂಡಾಗ ವಾವಲ್ವ, ಇದನ್ನು ಆಯಿತು ಮತ್ತು ಇದನ್ನು ಆಯಿತು. ಸೊ ವೈಟ್ ಆಪೋಸಿಟ್ ಎಲ್ಲೋ ಆದಮೇಲೆ ನಾವೇನು ಮಾಡಬೇಕು ಅಂದರೆ, ಇವಾಗ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ನಾನು. ಫಸ್ಟು ನಾವು ಇವಾಗ ಎಲ್ಲೋ ಫೇಸ್ನ ಡೌನಿಗೆ ಮಾಡ್ಕೊಬೇಕಂದ್ರೆ ಬೇಸ್ಮೆಂಟ್ಗೆ. ಇವಾಗ ಮೇಲ್ಗಡೆ ಎಲ್ಲೋ ಇರುತ್ತೆ. ಆ ಎಲ್ಲೋ ಇದ್ದಾಗ ವೈಟ್ ಇದ್ದಾಗ ನಾವಿಲ್ಲಿ ಗೋಬರ್ ಅಂತ ಮಾಡ್ಕೊಬೇಕು. ಗೋಬರ್ ಅಂದರೆ ನಿಮ್ಗೆ ಏನು ಅಂತ ಡೌಟ್ ಆಗುತ್ತೆ. ಸೊ ಜಿ ಫಾರ್ ಗ್ರೀನ್. ಇಲ್ಲಿದೆ ಗ್ರೀನ್ ಅಂದರೆ ಜಿ ಅಂದರೆ ಗೋಬರ್. ಇಲ್ಲಿ ಜಿ ಮತ್ತು ಇಲ್ಲಿ ಓ ಅಂದರೆ ಆರೆಂಜ್, GOB ಅಂದರೆ ಬ್ಲೂ. ಇಲ್ಲಿ ಬ್ಲೂ ಇದೆ. ಆರ್ ಅಂದರೆ ರೆಡ್.
ಸೊ ಗೋಬರ್ ಆ ಟ್ರಿಕ್ ಇಟ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ, ಇಲ್ಲಾಂದರೆ ನಿಮ್ಗೆ ಹೆಂಗೆಂಗೋ ಆಗುತ್ತೆ. ಸೊ ಫ್ರೆಂಡ್ಸ್, ನಾವು ತುಂಬ ಈಸಿಯಾಗಿ ಹೇಳ್ಕೊಡ್ತಾಯಿದ್ದೀನಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ಸೊ ಇವಾಗ ನಾನು ವೈಟ್ನ ಮೇಲೆ ಇಟ್ಕೊಂಡಿನಿ, ವೈಟ್ನೇ ಮೇಲೆ ಇಟ್ಕೊಬೇಕು ನೀವು ಯಾವಾಗಲೂ. ಸೊ ನಮ್ಮ ಗೋಬರ್ ಪ್ರಕಾರ ನಾವು ಫಸ್ಟ್ ಇಲ್ಲಿ ಗ್ರೀನ್ ಫೇಸ್ನ ಕಂಪ್ಲೀಟ್ ಮಾಡಬೇಕು, ಐ ಮೀನ್ ಗ್ರೀನ್ ಸೆಂಟರ್ನ. ಆಮೇಲೆ ಗೋಬರ್ ಜಿ ಆದಮೇಲೆ ಏನು ಬರುತ್ತೆ, ಓ ಅಂದರೆ ನಾವು ರೈಟಿಂದ ತೊಗೊಬಾರ್ದು, ರೈಟಿಂದ ತೊಗೊಂಡ್ರೆ ಕಂಪ್ಲೀಟ್ಲಿ ಮಿಸ್ಟೇಕ್ ಆಗುತ್ತೆ, ಅದು ಲೆಫ್ಟಿಂದ ತೊಗೊಬೇಕು. ಸೊ ಗೋಬರಲ್ಲಿ ಜಿ ಅಂದರೆ ಗ್ರೀನ್, ಓ ಅಂದರೆ ಇಲ್ಲಿ ಆರೆಂಜ್ ಬರಬೇಕು, ಬಿ ಅಂದರೆ ಇಲ್ಲಿ ಬ್ಲೂ ಬರಬೇಕು, ಮತ್ತು ಇಲ್ಲಿ ಆರ್ ಅಂತ ಬರುತ್ತಲ್ವ ಅದು ರೆಡ್, ಇಲ್ಲಿ ರೆಡ್ ಬರಬೇಕು. ಸೊ ಫಸ್ಟು ಗೋಬರ್ ಅಂದರೆ ಜಿ ತೊಗೊಬೇಕು, ಜಿ ಎಲ್ಲಿದೆ, ಇಲ್ಲಿದೆ. ಸೊ ಇಲ್ಲಿ ಒಂದೇ ಪಾನ್ ಇರೋದು. ಸೊ ಇವಾಗ ನಾನು ಇದನ್ನು ಹಿಂಗೆ ತೊಗೊಂಡೆ ರೈಟ್. ಇವಾಗ ಒಂದು ಬಾರ್ ಆಯಿತು, ಇನ್ನೊಂದು ಬಾರ್ ಮಾಡ್ಕೊಬೇಕು ನಾನು. ಆ ಬಾರ್ ಮಾಡೋ ಬದಲು ನೀವು ಎಲ್ಲಿ ಮಾಡ್ಕೊಳ್ಳಿ, ನಾನು ಫಸ್ಟಲ್ಲಿ ಇಲ್ಲಿ ಹೇಳಿದ್ನಲ್ಲ ಎಲ್ಲಿ ಮಾಡಿಕೊಂಡು ಬ್ರ್ಯಾಂಡ್ ಇರೋ ನೇಮ್ ಹತ್ರ ಇಲ್ಲಿ ಒಂದು ಫೇಸ್ ಮಾಡಿಕೊಂಡು ಮಾಡ್ಕೊಳ್ಳಿ ಅಂತ, ಅದೇ ರೀತಿ ಸೇಮ್. ಇವಾಗ ನಾನು ಇದನ್ನು ಹಿಂಗೆ ಮಾಡಿದ್ರೆ ಇದು ಹೊಟ್ಟೋಗುತ್ತೆ. ಸೊ ಹಂಗೆ ಮಾಡ್ಕೊಬಾರ್ದು, ಇದನ್ನು ಎಫ್ ಮಾಡ್ಕೊಳ್ಳಿ, ಆಮೇಲೆ ಇದನ್ನು ಹಿಂಗೆ ಮಾಡ್ಕೊಳ್ಳಿ, ಆವಾಗ ಎಲ್ಲ ಆಯಿತು ರೈಟ್. ಇವಾಗ ಎಲ್ಲಾದಾಗ ಇದನ್ನು ಹಿಂಗೆ ಮಾಡ್ಕೊಳ್ಳಿ, ಹಿಂಗೆ ಮಾಡ್ಕೊಂಡಾಗ ವೈಟ್ ಲೆಫ್ಟಲ್ಲಿರಬೇಕು ಮತ್ತು ಎಲ್ಲೋ ರೈಟಲ್ಲಿರಬೇಕು, ಆವಾಗ ಎಲ್ಲಾಗುತ್ತೆ ನಿಮ್ಮದು. ಅಕಸ್ಮಾತ್ ಒಬ್ರೊಬ್ರಿಗೆ ಹಿಂಗಿರುತ್ತೆ ಭಯ ಬೀಳಬೇಡಿ, ನೀವು ಹಿಂಗೆ ಮಾಡ್ಕೊಳ್ಳಿ ಅಷ್ಟೇ. ನಾನು ಬೇರೆ ಬೇರೆ ಕಲರ್ಸ್ ಮಾಡ್ತೀನಿ, ನಿಮ್ಮ ಇಷ್ಟ, ನೀವು ಯಾವ ಕಲರನ್ನು ಮಾಡ್ಕೊಬೋದು. ಫಸ್ಟ್ ವೈಟು ಎಲ್ಲೋ ಮಾಡಿಕೊಂಡ್ರೆ ಒಳ್ಳೆಯದು. ಆಮೇಲೆ ನಮಗೆ ಇವಾಗ ಇಲ್ಲಿ ಎಲ್ಲಾಗಿದೆ, ಆಮೇಲೆ ಗ್ರೀನ್ದು ಬೇರೆ ಐಕಾನ್ ಹುಡುಕ್ಬೇಕು. ಇವಾಗ ನಾವು ಗ್ರೀನ್ದು ಇಲ್ಲಿದೆ ರೈಟ್, ಇವಾಗ ಇಲ್ಲಿದೆ. ಇದನ್ನು ನಾವು ಇಲ್ಲಿಂದ ಇಲ್ಲಿಗೆ ತರೋದು ತುಂಬ ಕಷ್ಟ ಆಗುತ್ತೆ. ಸೊ ಇಲ್ಲಿಂದ ಫಸ್ಟ್ ನಾವು ಇಲ್ಲಿಗೆ ತೊಗೊಂಡೋಗೋಣ, ಇಲ್ಲಿಂದ ಆಮೇಲೆ ಇಲ್ಲಿಗೆ ತೊಗೊಂಡು ಹೋದರೆ ಒಳ್ಳೆಯದು. ಸೊ ಇದನ್ನು ಇಲ್ಲಿಗೆ ತೊಗೊಂಬಂದೆ, ಆಮೇಲೆ ಅದು ಹೊಟ್ಟೋಯ್ತು. ಸೊ ವೆಯ್ಟ್ ಫ್ರೆಂಡ್ಸ್, ಏನೋ ತಪ್ಪು ಮಾಡಿದ್ದೀನಿ ಅನಿಸುತ್ತೆ, ಸಾರಿ ಫ್ರೆಂಡ್ಸ್, ಆವಾಗಲೇ ತಪ್ಪು ಮಾಡಿದ್ದೆ. ಸೊ ನೀವು ಮಾಡ್ಕೊಂಡ್ಮೇಲೆ ಈ ರೀತಿ ಮಾಡ್ಕೊಂಡ್ಮೇಲೆ ಇಲ್ಲಿ ನಿಮಗೆ ಆ ಐಕಾನ್ ಬರಬೇಕು, ಆ ಐಕಾನ್ ಅಲ್ಲಿ ಬರಬೇಕಂದ್ರೆ ನನಗೆ ಇಲ್ಲಿದೆ. ಸೊ ಅದನ್ನು ನಾನು ಇಲ್ಲಿ ತರಬೇಕು. ಇಲ್ಲಿಗೆ ತರಬೇಕಂದ್ರೆ ನಾನು ಇದನ್ನೇ ಇಲ್ಲಿ ಮಾಡ್ಕೊತೀನಿ, ಇಲ್ಲಿ ಮಾಡ್ಕೊಂಡ್ಮೇಲೆ ಇದನ್ನೇ ಹಿಂಗೆ ಮಾಡ್ಕೊತೀನಿ. ಸೊ ಆವಾಗ ಇಲ್ಲೊಂದು ಬಾರ್ ಆಯ್ತಲ್ವ, ಅರ್ಥ ಆಗಿಲ್ಲ ಅನಿಸುತ್ತೆ. ಇವಾಗ ಇದಿಲ್ಲಿತ್ತು, ಇದಿಲ್ಲಿದ್ದಾಗ ನನಗೆ ಅದು ಇಲ್ಲಿ ಬರಬೇಕು ಅಂದರೆ ಅದು ಇಲ್ಲಿದ್ದಂಗೆ ಲೆಕ್ಕ ಅಲ್ವಾ. ಸೊ ಇದನ್ನು ನಾವು ಹಿಂಗೆ ಮಾಡ್ಕೊಬೇಕು, ಹಿಂಗೆ ಮಾಡ್ಕೊಂಡಾಗ ನಮಗೆ ಇದು ಹೋಗುತ್ತೆ, ಅದು ಗಾಬರಿ ಬಿಡಬೇಡಿ. ಇಲ್ಲಿ ಬಂದಾಗ ಇದನ್ನು ನಾವು ಇಲ್ಲಿಗೆ ಮಾಡ್ಕೊಂಡಾಗ ಒಂದು ಬಾರ್ ಆಗುತ್ತೆ. ಆ ಒಂದು ಬಾರ್ ಕಂಪ್ಲೀಟ್ ಆದಮೇಲೆ ಇದು ಒಂದು ಬಾರ್ ಇಲ್ಲಿರುತ್ತೆ, ಒಂದು ಬಾರ್ ಇಲ್ಲಿರುತ್ತೆ ಇಲ್ಲಿ. ಸೊ ಇದನ್ನು ನಾವು ಸ್ಟ್ರೈಟ್ ಮಾಡ್ಕೊಬೇಕು. ಇಲ್ಲಿ ಸ್ಟ್ರೈಟ್ ಮಾಡ್ಕೊಂಡಾಗ ಇದನ್ನು ನಾವು RI2 ಮಾಡ್ಕೊಂಡಾಗ ಇಲ್ಲಿ ನಮಗೆ ಕಂಪ್ಲೀಟ್ ಆಗುತ್ತೆ ಗ್ರೀನ್. ಸೊ ನಾನು ಹೇಳ್ಕೊಟ್ಟಿದ್ದು ಗೋಬರ್ ಅಂತ. ವೈಟನ್ನು ಮೇಲೆ ಇಟ್ಕೊಳ್ಳಿ, ಇಲ್ಲಿ ಜಿ ಆಯಿತು, ಇಲ್ಲಿ ಓ ಅಂದರೆ ಆರೆಂಜ್ ಬರಬೇಕು. ಇಲ್ಲಿ ಆರೆಂಜ್ ಬರಬೇಕಂದ್ರೆ ನಾವು ಫಸ್ಟು ಇಲ್ಲಿ ಎಲ್ಲಾಗಿ ಹೋಗಿದೆ, ವೆರಿ ಲಕ್ಕಿ ಕೇಸ್. ನೀವು ಎಲ್ಲ ಮಾಡಿಲ್ಲ ಅಂದರೆ ನಾನು ಇಲ್ಲಿ ಮಾಡಿಕೊಟ್ಟಿದ್ನಲ್ಲ ರಿಪ್ಲೈ ನೋಡ್ಕೊಳ್ಳಿ, ಎಲ್ಲ ಅದೇ ರೀತಿ ಇಲ್ಲೂ ಮಾಡ್ಕೊಳ್ಳಿ. ಎಲ್ಲ ಮಾಡ್ಕೊಂಡ್ಮೇಲೆ ನನಗೆ ಆರೆಂಜ್ ಬಂದ್ಬಿಟ್ಟು ಇಲ್ಲಿದೆ, ಆರೆಂಜ್ ಸೊ ಇಲ್ಲಿರೋದ್ರಿಂದ ನಾನು ಇದು ಹಿಂಗೆ ಮಾಡ್ಕೊಂಡಾಗ ಇಲ್ಲಿ ಬರುತ್ತೆ, ಹಿಂಗೆ ಮಾಡ್ಕೊಂಡಾಗ ಇಲ್ಲಿ ಬರುತ್ತೆ, ಜ್ಞಾಪಕ ಇಟ್ಕೊಳ್ಳಿ, ಇಲ್ಲಿ ಬರುತ್ತೆ ಅಲ್ವಾ. ಸೊ ಇಲ್ಲಿ ಬಂದಾಗ ಇದು ಇಲ್ಲೇ ಇದೆ, ಸೊ ಅದು ಕನೆಕ್ಟ್ ಆಗೋದೇ ಇಲ್ಲ ಯಾವುದೇ ರೀತಿಯಲ್ಲಿ. ಸೊ ಇದನ್ನು ಹಿಂಗೆ ಮಾಡಿಕೊಂಡ್ರೆ ನೀವು ಸ್ವಲ್ಪ ಲಾಜಿಕ್ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಇದು ಇಲ್ಲಿ ಮಾಡ್ಕೊಂಡಾಗ ನೀವು ಇದನ್ನು 2 ಟೈಮ್ಸ್ ಕೆಳಕ್ಕೆ ಮಾಡ್ಕೊಳ್ಳಿ, 1 2 ಕನೆಕ್ಟ್ ಆಯ್ತಲ್ವ. ಇವಾಗ ನಮಗೆ ಇದು ಕೆಟ್ಟೋಗ್ಬಿಡುತ್ತೆ ರೈಟ್, ಗ್ರೀನ್ ಮಾಡಿದ್ವಿ ಅದು ಕೆಟ್ಟೋಯ್ತು. ಸೊ ಭಯ ಬೀಳಬೇಡಿ, ಇದನ್ನು ನಾವು ಸೇಫ್ ಮಾಡಬೇಕು ಅಂದರೆ ಲೆಫ್ಟಿಗೆ ಮಾಡ್ಕೊಳ್ಳಿ, ಮತ್ತು ಇದನ್ನು 2 ಟೈಮ್ಸ್ ಮೇಲಕ್ಕೆ ಮಾಡಿ. ಇವಾಗ ಗ್ರೀನ್ ಆಗಿದೆ ಮತ್ತು ವೈಟ್ ಎಲ್ಲೋ ಎಲ್ಲ ಆಗಿದೆ, ಇಲ್ಲಿ ಒಂದು ಬಾರ್ ಆಗಿದೆ ಆರೆಂಜ್ದು, ಮತ್ತು ಇಲ್ಲೊಂದು ಬಾರ್ ಇದೆ. ಆಮೇಲೆ ನಾವು ಆವಾಗಲೇ ಹೇಳ್ಕೊಟ್ನಲ್ಲ ನಾನು, ಇದು ಮಾಡುವಾಗ ಎಲ್ಲೋ ಒಂದು ಬಾರ್ ಆಗಿದೆ ಅಂದಮೇಲೆ ಇದೇ ಬಾರ್ ಮೇಲೆ ಇನ್ನೊಂದು ಬಾರನ್ನು ಪ್ಲೇಸ್ ಮಾಡಬೇಕು, ಇಲ್ಲಿ ಮಾಡಿದ್ರೆ ಅದಾಗಲ್ಲ ಅಂತ. ಅದೇ ರೀತಿ ನಾವಿವಾಗ ಆರೆಂಜ್ ಬಾರ್ನ ಇಲ್ಲಿದೆ ಅಲ್ವಾ, ಇದನ್ನು ಇದ್ರ ಮೇಲೆ ಪ್ಲೇಸ್ ಮಾಡಬೇಕು. 1 ನಿಮಿಷ. ಸೊ ಇಲ್ಲಿರೋ ಬಾರ್ನ ನಾವು ಇದ್ರ ಮೇಲೆ ತರಬೇಕು. ಅದ್ರ ಮೇಲೆ ತರಬೇಕಂದ್ರೆ ನಾವು ಇದನ್ನು 2 ಟೈಮ್ಸ್ ಮೇಲೆ ಮಾಡಬೇಕು, ಅದ್ರ ಮೇಲೆ ಬಂತಲ್ವ. ಸೊ ಇದನ್ನು ನಾವು ಇವಾಗ ಸೇಫ್ ಮಾಡ್ಕೊಬೇಕು. ಇದನ್ನು ಸೇಫ್ ಮಾಡಬೇಕಂದ್ರೆ ಇದ್ರ ಆಪೋಸಿಟ್ ಯಾವುದು, ಇದು. ಸೊ ಇಲ್ಲಿಗೆ ತರಬೇಕು, ಅಂದರೆ ನಾವು 2 ಸಲ ಯೂಟ್ಯೂಬ್ ಮಾಡಿದಾಗ ಇದು ಇಲ್ಲಿ ಬರುತ್ತೆ. ಆಮೇಲೆ ನಾವು ಅವಾಗಲೇ 2 ಟೈಮ್ಸ್ ಮೇಲೆ ತಿರುಗಿಸಿದಾಗ ಅದನ್ನು ರಿಟರ್ನ್ ಮಾಡ್ಕೊಳ್ಳೋಣ 2 ಟೈಮ್ಸ್ ಹಿಂದೆ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಸೊ ಇಲ್ಲಿ ವೈಟ್, ಇಲ್ಲಿ ಯೆಲ್ಲೋ, ಇಲ್ಲಿ ಆರೆಂಜ್ ಆಗಿದೆ, ಹಂಗೆ ಇಲ್ಲಿ ಗ್ರೀನೂ ಆಗಿದೆ, ವಾವಲ್ವಾ. ಸೊ ಗೋಬರ್ ಅಂದರೆ ವೈಟಿನ ಮೇಲೆ ಇಟ್ಕೊಳ್ಳಿ, ಗೋಬರ್ ಜಿ ಓ, ಇಲ್ಲಿ ಬಿ. ಸೊ ಬಿ ಅಂದರೆ ಬ್ಲೂನೂ ಎಲ್ಲಾಗಿದೆ, ವಾವ್. ಇವಾಗ ಎಲ್ಲಾಗಿದೆ ಅಲ್ವಾ ಬ್ಲೂದು ಬಿ. ಸೊ ನಮಗೆ ಇವಾಗ ಏನು ಬೇಕು, ಇಲ್ಲಿ ಬ್ಲೂ ಬರಬೇಕು ಅಂದರೆ ಅಂದರೆ ಇಲ್ಲಿ ಬರಬೇಕು, ನಮ್ಗೆ ಇಲ್ಲೇ ಆಗಲ್ಲ. ಸೊ ಇದನ್ನು ಹಿಂಗೆ ಮಾಡ್ಕೊಳ್ಳೋಣ. ಹಿಂಗೆ ಮಾಡ್ಕೊಂಡಾಗ ಇದು ಇಲ್ಲಿ ಬರ್ತಾಯಿದೆ,
ಇದು ಇಲ್ಲೇ ಇದೆ. ಸೊ ಇದು ಇಲ್ಲಿ ಇರಬಾರ್ದು, ಇದ್ರ ಆಪೋಸಿಟ್ ಫೇಸಲ್ಲಿ ಇರಬೇಕು. ಅಂದರೆ ಇವಾಗ ಇದು ಇಲ್ಲಿ ಬರ್ತಾ ಇದೆ ಅಂದರೆ ನಮ್ದು ಇನ್ನೊಂದು ಪೀಸ್ ಇಲ್ಲಿ ಇರಬೇಕು, ಆವಾಗ ಒಂದು ಬಾರ್ ಆಗುತ್ತೆ. ಸೊ ನಾವು ಇದನ್ನು ಹಿಂಗೆ ಮಾಡ್ಕೊಳ್ಳೋಣ. ಹಿಂಗೆ ಮಾಡ್ಕೊಂಡಾಗ ಏನಾಗುತ್ತೆ, ಇವಾಗ ನಾವು ಇದನ್ನು ಕೆಳಗಿಳಿಸಿದಾಗ ಒಂದು ಬಾರ್ ಆಗುತ್ತೆ. ಇವಾಗ ನಮ್ಮದು ಇಲ್ಲಿ ಒಂದು ಕೆಟ್ಟೋಗುತ್ತೆ, ಮತ್ತು ಗ್ರೀನ್ ಮತ್ತು ಯಾವುದು ನೀವು ನೋಡ್ತಾ ಇರೋ ಅನ್ಸಿ. ಒಂದು ನಿಮಿಷ ಫೋಕಸ್ ಮಾಡ್ತೀನಿ. ಒಂದು ನಿಮಿಷ, ಸಾರಿ ಫ್ರೆಂಡ್ಸ್, ಇದು ನಮ್ಮದು ಕ್ಯಾಮ್ರಾ ಅಷ್ಟೊಂದು ಚೆನ್ನಾಗಿಲ್ಲ. ಇವಾಗ ಫೋಕಸ್ ಆಯ್ತಲ್ವ. ಇಲ್ಲಿ ನಮ್ಮದು ಆರೆಂಜ್ ಬರಬೇಕು, ಇಲ್ಲಿ ಗ್ರೀನ್ ಬರಬೇಕು. ಅದೆರಡು ಕೆಟ್ಟೋಗಿದೆ, ವರಿ ಮಾಡ್ಕೊಬೇಡಿ. ಇದನ್ನು ಸೇಫ್ ಮಾಡ್ಕೊಳ್ಳಿ ಫಸ್ಟು. ನಾನು ಬ್ಲೂ ಹೇಳಿದ್ನಲ್ಲ, ಗೋಬರಲ್ಲಿ ಬಿ, ಇದನ್ನು ಸೇಫ್ ಮಾಡ್ಕೊಳ್ಳಿ. ಇವಾಗ ನಮ್ಮದು ಇಲ್ಲಿತ್ತು, ಇಲ್ಲಿದ್ದಾಗ ಸೇಫ್ ಆಗುತ್ತೆ ಅದು ಸೇಫ್ ಆದಾಗ ನಾವು ಇದು ಆರೆಂಜ್ನ ಮೇಲೆ ತಳ್ಳಬೇಕಾಗುತ್ತೆ. ಯಾಕಂದರೆ ನಾವು ಹಿಂಗೆ ಒಂದು ಕೆಳಗೆ ಇಳಿಸಿದ್ವಲ್ಲ, ಅದನ್ನು ಮೇಲೆ ಮಾಡೋಣ. ಸೊ ಅವಾಗ ಏನಾಯಿತು, ಇಲ್ಲಿ ಆರೆಂಜು ಸೇಫ್ ಆಯಿತು, ಇಲ್ಲಿ ಇದು ಸೇಫ್ ಆಯಿತು, ಇಲ್ಲಿ ಇದು ಸೇಫ್ ಆಯಿತು. ಇವಾಗ ನಾವು ಆವಾಗಲೇ ಹೇಳ್ಕೊಟ್ಟಿದ್ನಲ್ಲ ವೈಟು ಮತ್ತು ಇದು ಮಾಡುವಾಗ ಇದನ್ನು ಇದ್ರ ಮೇಲೆ ಎಕ್ಕಿಸ್ಬೇಕು ಅಂತ. ಇದನ್ನು ಇದ್ರ ಮೇಲೆ ಫೇಸ್ ಮಾಡಬೇಕಂದ್ರೆ ಹಿಂಗೆ ಮಾಡೋಣ. ನೀವು ಲಾಸ್ಟ್ 2 ಫೇಸ್ ಇದ್ದಾಗ ಯಾವುದನ್ನ ಒಂದೇ ಒಂದು ಫೇಸನ್ನು ಕಂಪ್ಲೀಟ್ ಮಾಡಿದ್ರು ಎರಡೂ ಆಟೋಮ್ಯಾಟಿಕ್ಕಾಗಿ ಹೋಗುತ್ತೆ. ಸೊ ಇದನ್ನು ಹಿಂಗೆ ಮಾಡ್ಕೊಳ್ಳಿ. ಇವಾಗ ಇದನ್ನು ಸೇಫ್ ಮಾಡಬೇಕಲ್ವ ನಾವು, ಇದನ್ನು ಆಪೋಸಿಟ್ ಅಂದರೆ ಇಲ್ಲಿ ಹಿಂಗೆ ಮಾಡಬೇಕು. ಆಮೇಲೆ ಇದನ್ನು ಕೆಳಗೆ ಇಳಿಸ್ಬೇಕು. ಸೊ ನೀವು ನೋಡ್ತಾ ಇದ್ದೀರಾ, ವಾವ್ ಎಲ್ಲ ಆಗೋಯ್ತು. ಇವಾಗ ಯೆಲ್ಲೋ ಮತ್ತು ವೈಟ್ ಮತ್ತು ನಿಮ್ಗೆ ಸರಿಯಾಗಿ ಕಾಣಿಸ್ತಾ ಫೋಕಸ್ ಮಾಡ್ತೀನಿ ಒಂದು ನಿಮಿಷ. ಸಾರಿ ಫ್ರೆಂಡ್ಸ್, ಕ್ಯಾಮ್ರಾ ಅಷ್ಟೊಂದು ಚೆನ್ನಾಗಿಲ್ಲ, ಹೊಸದು ತೊಗೊಬೇಕು. ಇವಾಗ ನಾನು ವೈಟು, ಇಲ್ಲಿ ಯೆಲ್ಲೋ ಮತ್ತು ಗೋಬರ್ ಅಂದಿದ್ನಲ್ವ, ಗೋಬರ್, ಇಲ್ಲಿ ಜಿ ಇದೆ ನೋಡಿ, GOBR ಅಂದರೆ ಗ್ರೀನ್, ಆರೆಂಜ್ ಮತ್ತು ಬ್ಲೂ ಆ್ಯಂಡ್ ರೆಡ್, ಗೋಬರ್. ಓಕೆ ಅಲ್ವಾ. ಇವಾಗ ಇದು ನನ್ನ ಪಾರ್ಟ್ 1 ವೀಡಿಯೋ. ಈ ಪಾರ್ಟ್ 1 ವೀಡಿಯೋ ಮುಗಿದ್ಮೇಲೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಪಾರ್ಟ್ 2 ವೀಡಿಯೋ ನೋಡ್ಕೊಳ್ಳಿ. ಆವಾಗ ನಾನು ನಿಮಗೆ ಹೆಂಗೆ ಹೇಳ್ಕೊಡ್ತೀನಿ ಅಂದರೆ ಎಡ್ಜಸ್ ಸಾಲ್ವ್ ಮಾಡೋದು ಹೇಳ್ಕೊಡ್ತೀನಿ. ಅಂದರೆ ಎಡ್ಜಸ್ ಅಂದರೆ ಈ 2 ಪೀಸಸ್. ಇವಾಗ ನಿಮಗೆ ಒಂದು ಇದು ಝಲಕ್ ನೋಡಿಸ್ಬಿಡ್ತೀನಿ ರೀ. ಇವಾಗ ನಿಮಗೆ ಇಲ್ಲಿ ವೈಟ್ ಆ್ಯಂಡ್ ಆರೆಂಜ್ ಇದೆ ರೈಟ್. ಆ ವೈಟ್ ಆ್ಯಂಡ್ ಆರೆಂಜ್ ಪೀಸ್ ಇನ್ನೊಂದು ಎಲ್ಲಿದೆ ನನಗೆ ಸಿಗ್ತಾ ಇಲ್ವಲ್ಲ, ಇಲ್ಲಿದೆ. ಇವಾಗ ನಾವು ವೈಟ್ ಆ್ಯಂಡ್ ಆರೆಂಜ್ ಪೀಸ್ನ ಹುಡುಕೊಂಡಿದ್ದೀವಿ. ಇವಾಗ ಈ ವೈಟ್ ಆ್ಯಂಡ್ ಆರೆಂಜ್ ಪೀಸ್ನ ನಾವು ಮೇಲೆ ಕೆತ್ತಿದಾಗ ಇದಾಯಿತು, ಆದರೆ ಇವೆಲ್ಲ ಕೆಟ್ಟೋಯ್ತು. ಇದೂ ಆಗಬೇಕು, ಇವೂ ಕೆಡಬಾರ್ದು. ಆ ಥರ ನಾನು ಪಾರ್ಟ್ 2ನಲ್ಲಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಪ್ಲೀಸ್ ಅದನ್ನು ನೋಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಪದೇ ಪದೇ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡಿ, ಬಟ್ ಪ್ಲೀಸ್ ಫ್ರೆಂಡ್ಸ್ ಮಾಡಿ ಫ್ರೆಂಡ್ಸ್. ನಾನು ಎತ್ತರಕ್ಕೆ ಬೆಳಿಬೇಕು ಅಂದ್ಕೊಂಡಿದ್ದೀನಿ ಕನ್ನಡ ಇಂಡಸ್ಟ್ರಿ ಯೂಟ್ಯೂಬಲ್ಲಿ. ಸೊ ಪ್ಲೀಸ್ ಫ್ರೆಂಡ್ಸ್.